ಬೆಳೆ ವಿಮೆ ಪರಿಹಾರ ನೀಡಿದ ಸರ್ಕಾರಕ್ಕೆ ರೈತರು ಮೋಸ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ರೈತರೇ ಬೇಕು, ಬೇಕೇ ಬೇಕು. ಒಂದು ಅಡ್ವಾಂಟ್ ಅನ್ನುವಂಥ ಕಳಪೆ ಬೀಜ ಕೊಟ್ಟು ರೈತರಿಗೆ ಸಾಕಷ್ಟು ಹಾನಿ ಮಾಡೈತಿ. ಇಲ್ಲಿ ಸರ್ಕಾರ ಈ ವರ್ಷ ಭಾರಿ ಮಳೆ ಬಿದ್ದು ಪರಿಹಾರ ಕೊಡುವಂಥ ದಿಕ್ಕಿನೊಳಗೆ ಬರೀ ಹೆಸರು ಬೆಳೆಗೆ ಮಾತ್ರ ಹೆಚ್ಚಿನ ಪರಿಹಾರ ಕೊಡುವಂಥದ್ದಕ್ಕೆ ಸರ್ಕಾರ ಆದ್ಯತೆ ಕೊಟ್ಟದ್ದು. ಆದರೆ ಇವತ್ತು ಗೋವಿನ ಜೋಳಕ್ಕಾಗಲಿ ಇನ್ನಿತರೆ ಬೆಳೆಗಳಿಗೆ ಯಾವುದೇ ರೀತಿ ಪರಿಹಾರ ಸಿಗೋದಿಲ್ಲ. ಆದರೆ ಇವತ್ತು ಕಳಪೆ ಬೀಜ ಕೊಟ್ಟದ್ರಿಂದ ಗೋವಿನ ಜೋಳ ಏನು ಹಾನಿ ಆಗೈತಿ, ಇದಕ್ಕೆ ಯಾರು ಪರಿಹಾರ ಕೊಡಬೇಕು? ಇಂಥ ಏನು ಕಳಪೆ ಬೀಜವನ್ನು ಕೊಟ್ಟು ರೈತರಿಗೆ ಹಾನಿ ಮಾಡುವಂಥ ಕಪ್ಪು ಪಟ್ಟಿ ಸೇರಿಸಬೇಕು. ಸಂಬಂಧಿಸಿದ ಕೃಷಿ ಇಲಾಖೆ ಕೂಡಲೇ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಹಾನಿಯಾದಂಥ ರೈತರಿಗೆ ತನಿಖೆ ಮಾಡಿ ಹಾನಿಯಾದಂಥ ರೈತರಿಗೆ ಆ ಕಂಪನಿಯಿಂದ ಪರಿಹಾರ ಕೊಡುವಂಥದ್ದು ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲ ಹೋರಾಟಗಾರ ಒತ್ತಾಯ. ಅದಲ್ಲದೆ ಇವತ್ತು ನವಲಗುಂದ ತಾಲೂಕಿನಲ್ಲಿ ಈ ಬೆಳೆ ದಾಖಲೀಕರಣದಲ್ಲಿ ವ್ಯತ್ಯಾಸ ಆಗಿ ಇನ್ನೂ 600 ಕನಿಷ್ಠ 600 ರೈತರ ಪರಿಹಾರಕ್ಕೆ ಯೋಗ್ಯ ಇದ್ದಂಥ ರೈತರದ್ದು ಇನ್ನೂ ಆನ್ಲೈನ್ಗಳಿಗೆ ಎಂಟ್ರಿ ಆಗಿಲ್ಲ. ಕೂಡಲೇ ತಾಲೂಕು ಆಡಳಿತ ಮತ್ತವರು ಕೂಡ ಎಂಟ್ರಿ ಮಾಡಿ ಅಲ್ಲೇ ದಾಖಲೀಕರಣ ಮಾಡುವಾಗ ತಪ್ಪಾಗಿ ಬೆಳೆ ದಾಖಲೀಕರಣ ಮಾಡಿದ್ರಿಂದ ಅವ್ರಿಗೆ ಬೆಳೆ ವಿಮಾನ ಸಿಗೋದಿಲ್ಲ, ಬೆಳೆ ಪರಿಹಾರ ಸಿಗೋದಿಲ್ಲ. ಅಂಥವನ್ನು ಕೂಡ ದಾಖಲೀಕರಣ ಮಾಡಿಸಿ ಅವರಿಗೆ ಪರಿಹಾರ ಒದಗಿಸಿ ಕೊಡಬೇಕೆಂಬುದು ಒತ್ತಡ ಒಂದು. ಇನ್ನು ಇವತ್ತು ಬೆಳೆ ವಿಮಾ ಕಂಪನಿ ಇವತ್ತು ತಾಲೂಕಿನಲ್ಲಿ ರಾಜ್ಯದಲ್ಲಿ ದೊಡ್ಡ ಭ್ರಷ್ಟಾಚಾರ ಮಾಡಕ್ಕೆ ರೈತರ ಹೆಸರಿನ ಮೇಲೆ ಸಿಕ್ಕಾಪಟ್ಟಿ ಸರ್ಕಾರದ ಅನುದಾನವನ್ನು ರೈತರಿಗೆ ಸರಿಯಾದ ತನಿಖೆ ಮಾಡಿ ಅದಕ್ಕಾಗಿ ಏನಿವತ್ತು ವಿಮಾ ಕಂಪನಿಗಳು ಕೆಲಸ ಮಾಡಕತ್ತಾವು ಆ ಮಾಡುವಂಥದ್ದನ್ನು ಕೂಡ ತನಿಖೆ ಮಾಡಿ ನ್ಯಾಯಯುತ ಪರಿಹಾರವನ್ನು ಒದಗಿಸಿಕೊಡಕ್ಕೆ ತಾಲೂಕು ಆಡಳಿತ ಮುಂದಾಗಬೇಕು. ಅದ್ರ ಜೊತೆಗೆ ಇವತ್ತೇನು ಬಂದಿರತಕ್ಕಂಥ ಗೋವಿನ ಜೋಳ ಬೆಳೆಗೆ ಮಾರುಕಟ್ಟೆಯಲ್ಲಿ ಬೆಲೆ ಸಂಪೂರ್ಣವಾಗಿ ಕುಸಿದಿದೆ. ಇವತ್ತು ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಬೆಂಬಲ ಬೆಲೆ ಏನೈತಿ, ಆ ಬೆಂಬಲ ಬೆಲೆಯೊಳಗೆ ಅದನ್ನು ಖರೀದಿಗೆ ಈಗಾಗಲೇ ಕೂಡಲೇ ಬೆಂಬಲ ಬೆಲೆ ತೂಕ ಕಾಟವನ್ನು ಕಟ್ಟಬೇಕು. ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡೋಕ್ಕೆ ಸರ್ಕಾರ ಮುಂದೆ ಆಗಬೇಕನ್ನುವಂಥ ಒತ್ತಾಯವನ್ನು ಕೂಡ ನಾ ಇವತ್ತು ಈ ಒಂದು ಹೋರಾಟದ ಮೂಲಕ ಸರ್ಕಾರಕ್ಕೆ ಎಲ್ಲರೂ ಒಂದೊಂದು ಈ ಥರ ಭಾರತ್ ಮಾತಾ ಕಿ ಏನೇ ಬರಲಿ